ಹೇ ಗಾಯ್ಸ್, ಬನ್ನಿ ಇವತ್ತು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಬಗ್ಗೆ ನೋಡೋಣ. 1972 ಒಬ್ಬ ಹೊಸ ನಟ ಕನ್ನಡ ಚಿತ್ರರಂಗಕ್ಕೆ ಬಂದ್ರು. ಯಾರಿಗೂ ಗೊತ್ತಿರ್ಲಿಲ್ಲ ಈ ವ್ಯಕ್ತಿ ಮುಂದೆ 4 ದಶಕಗಳ ಕಾಲ ಕನ್ನಡ ಚಿತ್ರರಂಗವನ್ನು ಆಳುತ್ತಾರೆ ಎಂದು. 220ಕ್ಕೂ ಹೆಚ್ಚು ಸಿನಿಮಾಗಳು, 20 ಡ್ಯುಯಲ್ ರೋಲ್ಗಳು, 2 ಟ್ರಿಪಲ್ ರೋಲ್ಗಳು, ಆಕ್ಷನ್, ರೊಮ್ಯಾನ್ಸ್, ಫ್ಯಾಮಿಲಿ, ಥ್ರಿಲ್ಲರ್, ಹಾರರ್ ಯಾವ ಜಾನ್ರ ಕೊಟ್ಟರು ಅದನ್ನು ತಮ್ಮದಾಗಿಸಿಕೊಂಡ ಒಬ್ಬ ನಟ. ಆದ್ರೆ ಈ ಎಲ್ಲದರ ಹಿಂದೆ ಇನ್ನೊಂದು ಕತೆ ಇದೆ. ವಿಷ್ಣುವರ್ಧನ್ ಅವರ ಯಶಸ್ಸಿನ ರಹಸ್ಯವೇನು, ಅವರು ಹೇಗೆ ಸಾಹಸ ಸಿಂಹ ಆದರು, ಇಂದು ಅವರ ಬಗ್ಗೆ ಹಲವರಿಗೆ ಗೊತ್ತಿಲ್ಲದ ಕೆಲ ಅಪರೂಪದ ಸಂಗತಿಗಳನ್ನು ನೋಡೋಣ. ನೀವೆಲ್ಲರೂ ಅನ್ಕೊಂಡಿರೋದು ನಾಗರಹಾವು ಅಲ್ವಾ, ಅವ್ರದ್ದು ಫಸ್ಟ್ ಫಿಲಮ್ ಅಂತ. ಅದು ಫಸ್ಟ್ ಫಿಲಮ್, ಹೀರೋ ಆಗಿ ಆಕ್ಟ್ ಮಾಡಿರೋ ಫಿಲಮ್. ಬಟ್ ಅದಕ್ಕೂ ಮುಂಚೆ ಒಂದು ನ್ಯಾಷನಲ್ ಅವಾರ್ಡ್ ವಿನ್ ಆಗಿರೋ ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಆ ಫಿಲಮು ವಂಶವೃಕ್ಷ ಅನ್ನೋ ಫಿಲಮ್. ಸೊ ಈ ಫಿಲಮ್ ನ ಡೈರೆಕ್ಟ್ ಮಾಡಿದ್ರು, ಇಬ್ರು ಡೈರೆಕ್ಟ್ ಮಾಡಿದ್ರು. ಗಿರೀಶ್ ಕರ್ನಾಡ್ ಮತ್ತೆ BV ಕಾರಂತ್ ಅವರು ಈ ಫಿಲಮ್ ನ ಡೈರೆಕ್ಟ್ ಮಾಡಿದ್ರು. ಇದು ಆಕ್ಚುಲಿ ಕಮರ್ಷಿಯಲ್ ಫಿಲಮ್ ಅಲ್ಲ, ದಿಸ್ ಇಸ್ ಕೈಂಡ್ ಆಫ್ ಅನ್ ಆರ್ಟ್ ಫಿಲ್ಮ್. ಸೊ ಅದ್ರ ನೆಕ್ಸ್ಟ್ ಏನ್ ಮಾಡಿದ್ರು ಅಂದ್ರೆ, ಅವ್ರ ಹೆಸರು ಸಂಪತ್ ಕುಮಾರ್ ಅನ್ನೋ ಹೆಸರನ್ನ ವಿಷ್ಣುವರ್ಧನ್ ಆಗಿ ಚೇಂಜ್ ಮಾಡಿದ್ರು. ಅವ್ರ ಮೆಂಟರ್ ಯಾರಂದ್ರೆ ಪುಟ್ಟಣ್ಣ ಕನಗಲ್ ಅವರೇ ಅವ್ರ ಮೆಂಟರ್. ಸೊ ಅದಾದ ನಂತರ ಅವ್ರು ಆಕ್ಟ್ ಮಾಡಿರೋ ಫಿಲಮ್ ನಾಗರಹಾವು. ಆ ಫಿಲಮ್ ಬ್ಲಾಕ್ ಬಸ್ಟರ್ ಬ್ರೋ. ಅದು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ರೀಮೇಕ್ ಮಾಡಿದ್ರು, ಎಲ್ಲಾ ಕಡೆನೂ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು. ಇವತ್ತವರೆಗೂ ಕನ್ನಡದಲ್ಲಿ ಐಕಾನಿಕ್ ಫಿಲಮ್ ಅದು. ಅಂಡ್ ಆಲ್ಸೋ he was one of the earliest South Indian stars to learn the martial arts. ಎಷ್ಟು ಜನ ನಂಬ್ತೀರಾ, ಈ ಪ್ರಾಕ್ಟೀಸ್ಡ್ ಮಾರ್ಷಲ್ ಆರ್ಟ್ಸ್ ಅಂತೆ, ಬಿಕಾಸ್ he was very much fond of Bruce Lee. ಅದಕ್ಕೋಸ್ಕರ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡಿದ್ರೆ. ಇದು ಎಷ್ಟು ಜನ ಗೊತ್ತಿದೆ ಅಂತ ಈ ವಿಡಿಯೋ ನೋಡೋರು ಗೊತ್ತಿರಲ್ಲ. ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೋಸ್ಟ್ಲಿ ನಮ್ಮೆಲ್ರಿಗೂ ಗೊತ್ತಿರೋದೇನಂದ್ರೆ, ವಿಷ್ಣುವರ್ಧನ್ ಸಾರ್ ಅವ್ರು ಬರೀ ಆಕ್ಟರ್ ಅಷ್ಟೇ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಬಟ್ ಆಕ್ಚುಲಿ ಅವರೊಬ್ಬ ಸ್ಟೋರಿ ರೈಟರ್ ಕೂಡ. 1997 ನಲ್ಲಿ ಅನಂತ್ ನಾಗ್ ಸರ್ ಅವ್ರು ಆಕ್ಟ್ ಮಾಡಿರೋ ಫಿಲಮ್ ಗಣೇಶ ಐ ಲವ್ ಯು, ಆ ಫಿಲಮ್ ನ ಸ್ಟೋರಿ ವಿಷ್ಣುವರ್ಧನ್ ಸಾರ್ ಅವ್ರದ್ದೇ. ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಅಲ್ವಾ? ಸೇಮ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ದಿಸ್ ವಾಸ್ ಅ ಸರ್ಪ್ರೈಸಿಂಗ್ ಫ್ಯಾಕ್ಟ್ ಅಲ್ವಾ? ಅದು ಮಾತ್ರ ಅಲ್ಲ, ನಿಜ ಲೈಫಲ್ಲೂ ತುಂಬಾ ಒಳ್ಳೆ ಮನುಷ್ಯ, ತುಂಬಾ ಒಳ್ಳೆ ವ್ಯಕ್ತಿ. ಅಂಡ್ ದಟ್ ಈಸ್ ವೈ ಇನ್ನೂ ಕನ್ನಡದವ್ರ ಮನಸ್ಸಲ್ಲಿ ಇದ್ದಾರೆ. ಅವರು ಚಾರಿಟಿ ಕೆಲಸ ಎಲ್ಲ ಮಾಡ್ತಾ ಇದ್ರು. ಲೈಕ್ ಥ್ರೂ ಸ್ನೇಹ ಲೋಕ ಅನ್ನೋ ಒಂದು ಚಾರಿಟೇಬಲ್ ಟ್ರಸ್ಟ್ ಇತ್ತು. ಈ ಸಪೋರ್ಟ್ ಫ್ಲಡ್ ರಿಲೀಫ್, ಕ್ಯಾನ್ಸರ್ ಅವೇರ್ನೆಸ್ ಅಂಡ್ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಮೇಲುಕೋಟೆ ಬೈ ಫಂಡಿಂಗ್ ಬೋರ್ವೆಲ್ಸ್. ಸೊ ತುಂಬಾ ಜನ ಇದರಿಂದ ಉಪಯೋಗ ಆಗಿದ್ದಾರೆ. ಮತ್ತೆ SP ಬಾಲಸುಬ್ರಹ್ಮಣ್ಯ ವಾಯ್ಸ್ಗೂ ಇವ್ರಿಗೂ ಸಿಮಿಲಾರಿಟೀಸ್ ಜಾಸ್ತಿ ಇದೆ. ಇವರು SPB ಅವ್ರು ಹಾಡಿದ್ರೆ ಇವರಿಗೆ ಆ ವಾಯ್ಸ್ ಸಿಕ್ಕಾಪಟ್ಟೆ ಮ್ಯಾಚ್ ಆಗುತ್ತೆ. ಎಷ್ಟು ಜನಕ್ಕೆ ಅನ್ಸುತ್ತೆ? ತುಂಬಾ ಜನ ಅನ್ಸೋದು ವಿಷ್ಣುವರ್ಧನ್ ಸರ್ ಹಾಡು ಆಡಿದಾರ? ನೋ, ಮೆನಿ ಸಾಂಗ್ಸ್ SPB ಅವ್ರು ಆಡಿದ್ದಾರೆ, ಬಟ್ ಇವರಿಗೆ ಸೂಪರ್ ಆಗಿ ಸೂಟ್ ಆಗುತ್ತೆ ಅವ್ರ ವಾಯ್ಸು. ಅವರು ಒಂದೇ ಜಾನ್ರ ಇಟ್ಕೊಂಡು ಸ್ಟಾರ್ ಆಗಿಲ್ಲ. ಫಾರ್ ಅನ್ ಎಕ್ಸಾಂಪಲ್, ಒಂದು ಆಕ್ಷನ್ ಫಿಲಮ್ ಮಾಡಿದ್ರೆ ಆಕ್ಷನ್ ಫಿಲಮ್ನೇ ಇಟ್ಕೊಂಡು ಆ ದಾರಿಯಲ್ಲೇ ಹೋಗಿ ಸೂಪರ್ ಸ್ಟಾರ್ ಆಗ್ಲಿಲ್ಲ. ಈ ಎಕ್ಸ್ಪ್ಲೋರ್ ಎಲ್ಲಾ ಜಾನ್ರದಲ್ಲೂ ಫಿಲಮ್ ಮಾಡಿದ್ದಾರೆ. ಕಾಮಿಡಿ ಆಗಲಿ ಕಾಮಿಡಿ ಮಾಡಿದ್ದಾರೆ, ಹಾರರ್ ಸಬ್ಜೆಕ್ಟ್ ಮಾಡಿದ್ದಾರೆ, ರೊಮ್ಯಾಂಟಿಕ್ ಫಿಲಮ್ಸ್ ಮಾಡಿದ್ದಾರೆ, ಆಕ್ಷನ್, ಡ್ರಾಮಾ, ಸೆಂಟಿಮೆಂಟ್, ನಿಮ್ಗೆ ಏನ್ ಬೇಕೋ ಎಲ್ಲಾ ತರಾನು ಜಾನ್ರದಲ್ಲಿ ಫಿಲಮ್ ಆಕ್ಟ್ ಮಾಡಿರೋ ಏಕೈಕ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು. He was also affectionately called as Phoenix of Indian cinema. ಯಾವಾಗೆಲ್ಲ ಸೋಲ್ ಬರುತ್ತೋ ಅವಾಗೆಲ್ಲ ಒಬ್ಬ ಫೀನಿಕ್ಸ್ ಬರ್ಡ್ ತರ ಅವರು ಕಮ್ ಬ್ಯಾಕ್ ಕೊಡ್ತಾರೆ. ಆ ಕಮ್ ಬ್ಯಾಕ್ ಹೆಂಗಿರುತ್ತೆ ಅಂದ್ರೆ, ಸ್ಮಾಲ್ ಹಿಟ್ ಇರಲ್ಲ, ಇಂಡಸ್ಟ್ರಿ ಹಿಟ್ ಆ ಥರನೇ ಇರೋದು ಅವ್ರ ಕಮ್ ಬ್ಯಾಕ್ಸ್. ಆ್ಯಂಡ್ ಆಲ್ಸೋ ನಮ್ಮೆಲ್ರಿಗೂ ಗೊತ್ತಿದೆ ಇವತ್ತವರೆಗೂ ಮನ್ಸಲ್ಲಿ ಅವ್ರು ನಿಂತಿದ್ದಾರೆ ಅಂತ. ಅವ್ರು 220 ಫಿಲಮ್ಸ್ ಮಾಡಿದ್ರು ಒಂದು ಕೆಲವು ಫಿಲಮ್ಸ್ ನಿಮ್ ಮುಂದೆ ನಾನು ತರ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಅದನ್ನ ಮೈಲ್ ಸ್ಟೋನ್ ಫಿಲಮ್ಸ್ ಅಂತಾನೂ ಕರಿಬಹುದು. ಸೊ ನಮ್ಮೆಲ್ರಿಗೂ ಗೊತ್ತಿರೋದಲ್ಲ, ಸ್ಟಾರ್ಟಿಂಗ್ ಏನ್ ಹೇಳಿದ್ನಲ್ಲ, ವಂಶವೃಕ್ಷ ಅವ್ರ ಫಸ್ಟ್ ಫಿಲಮ್ ನ್ಯಾಷನಲ್ ಅವಾರ್ಡ್ ವಿನ್ ಆಗಿರೋದು. ಅದ್ರಲ್ಲಿ ಅವ್ರು ಹೀರೋ ಆಕ್ಟ್ ಮಾಡಿಲ್ಲ, ಮತ್ತೆ ವಿಷ್ಣುವರ್ಧನ್ ಅಂತೂ ಕ್ರೆಡಿಟ್ ಕೊಟ್ಟಿರಲಿಲ್ಲ, ಬರೀ ಕುಮಾರ್ ಅಂತ ಕ್ರೆಡಿಟ್ ಕೊಟ್ಟಿರ್ತಾರೆ ಆ ಫಿಲಮ್ ಅಲ್ಲಿ. ಅದಾದ ನಂತರ 1972 ನಾಗರಹಾವು ಹಿಟ್ ಆಯ್ತು, ಬ್ರೇಕ್ ಥ್ರೂ ಫಿಲಮ್. ಸೊ ದಟ್ ಫಸ್ಟ್ ಫಿಲಮೇ ಅವ್ರನ್ನ ಸೂಪರ್ ಸ್ಟಾರ್ ಆಕ್ಟರ್ ಆಗಿ ಮಾಡಿತ್ತು. ಅವರು ಮತ್ತೆ ನಮ್ ಡಾಕ್ಟರ್ ರಾಜ್ಕುಮಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಇದು ತುಂಬಾ ಜನ ಗೊತ್ತಿದೆ, ಬಿಕಾಸ್ ನಾವೆಲ್ಲ 90s ಕಿಡ್ಸ್ ಟಿವಿಯಲ್ಲಿ ಆ ಫಿಲಮ್ ನೋಡಿರ್ತೀವಿ. ಗಂಧದ ಗುಡಿ 1973 ರಿಲೀಸ್ ಆಗಿರೋ ಆ ಫಿಲಮು ಹ್ಯೂಜ್ ಬ್ಲಾಕ್ ಬಸ್ಟರ್. ಮತ್ತೆ ಭೂತಾಯನ ಮಗ ಅಯ್ಯು, ಇದು ಇನ್ನೊಂದು ಮೈಲ್ ಸ್ಟೋನ್ ಫಿಲ್ಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. 1974 ಅಲ್ಲಿ ರಿಲೀಸ್ ಆಗಿದ್ದು. 1978 ಹೊಂಬಿಸಿಲು ಒನ್ ಆಫ್ ಹಿಸ್ ಫೈನೆಸ್ಟ್ ಪರ್ಫಾರ್ಮೆನ್ಸ್ ಅಂತಾರೆ. ಸೀದಾ ಅವ್ರಿಗೆ ಕರ್ನಾಟಕ ಸ್ಟೇಟ್ ಅವಾರ್ಡ್ ಕೊಡಿಸಿತ್ತು. ಮತ್ತೆ ಬಂಧನ
ಎಷ್ಟು ಜನಕ್ಕೆ ಈ ಫಿಲಮ್ ಇಷ್ಟ ಆಗಿರುತ್ತಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ರಿಪೀಟ್ ಮಾಡಲಿ ಈ ಸಾಂಗ್ಸ್ ಎಲ್ಲ ನಾವು ಕೇಳ್ತಾ ಇದ್ದೀವಿ. ಸೊ ಬಂಧನ 1984 ಅ ಕಲ್ಟ್ ರೊಮ್ಯಾಂಟಿಕ್ ಡ್ರಾಮಾ, ಇವತ್ತವರೆಗೂ ಅದು ಫ್ರೆಶ್ ಆಗೇ ಇರುತ್ತೆ. ಮತ್ತೆ ಸುಪ್ರಭಾತ 1988 ಇಮೋಷನಲ್ ಪರ್ಫಾರ್ಮೆನ್ಸ್ ಇರೋ ಒಂದು ಫಿಲಮ್ ಇದು. ನೋಡಿದ್ದೀರಾ ಅನ್ಸುತ್ತೆ, ನಾನು ನೋಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ. ನೀವೇನಾದ್ರು ನೋಡಿದ್ರೆ ಕಮೆಂಟ್ ಮಾಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಾನ್ವರ್ಸೇಷನ್ ಲೀಡ್ ಮಾಡೋಣ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಮತ್ತೆ ಮುತ್ತಿನಹಾರ I still remember watching this movie when I was a kid with my family. So one of the greatest war drama in Kannada film industry ಅಂತಾರೆ. ಹರಕೆಯ ಕುಡಿ ನ್ಯಾಷನಲ್ ಅವಾರ್ಡ್ ವಿನ್ ಮಾಡಿರೋ ಫಿಲಮ್ ಇದು. ಇದನ್ನ ಫಿಲಮ್ ಡೈರೆಕ್ಟ್ ಮಾಡಿದ್ರು ಅವಾಗಿನ ಫೇಮಸ್ ಡೈರೆಕ್ಟರ್ KSL ಸ್ವಾಮಿ. 1992 ಅಲ್ಲಿ ಫಿಲಮ್ ರಿಲೀಸ್ ಆಗಿತ್ತು. ಮತ್ತೆ ನಿಷ್ಕರ್ಷ 1992, ದಿಸ್ ಇಸ್ ಪಾತ್ ಬ್ರೇಕಿಂಗ್ ಆಕ್ಷನ್ ಥ್ರಿಲ್ಲರ್ ಕನ್ನಡ ಫಿಲಮ್ ಅಲ್ಲಿ. ಇಂಟ್ರೆಸ್ಟಿಂಗ್ ಫಿಲಮ್. ನಾನು ಈ ಫಿಲಮ್ ಚಿಕ್ಕ ವಯಸ್ಸಲ್ಲಿ ನೋಡಿದ ಜ್ಞಾಪಕ, ಬಟ್ ಈಗ ಜ್ಞಾಪಕ ಇಲ್ಲ. ಇಲ್ಲ. ಸೊ ಐ ಜಸ್ಟ್ ವಾಂಟೆಡ್ ಟು ರಿವಾಚ್ ದಿಸ್ ಫಿಲಮ್. ಲಾಲಿ 1997 ಅಲ್ಲಿ ರಿಲೀಸ್ ಆಗಿತ್ತು. ಕ್ರಿಟಿಕಲಿ ಅಕ್ಲೈಮ್ಡ್ ಫ್ಯಾಮಿಲಿ ಡ್ರಾಮಾ, ಒಬ್ಬ ತಂದೆ ಮಗಳು ಮತ್ತೆ ನಡೆಯೋ ಒಂದು ಬ್ಯೂಟಿಫುಲ್ ಫಿಲಮ್ ಇದು. ಮತ್ತೆ ವೀರಪ್ಪ ನಾಯಕ, ಒನ್ ಆಫ್ ಹಿಸ್ ಮೋಸ್ಟ್ ಪವರ್ಫುಲ್ ಡ್ರಾಮ್ಯಾಟಿಕ್ ಪರ್ಫಾರ್ಮೆನ್ಸ್. 1999 ಅಲ್ಲಿ ರಿಲೀಸ್ ಆಗಿದೆ ಈ ಫಿಲಮು. ನೋಡಿ, 1972 ಹಿಡಿದು 99 ಸೂಪರ್ ಸ್ಟಾರ್ ಅವರು. ಲಾಸ್ಟ್ ಫಿಲಮ್ ವರ್ಗು ಸೂಪರ್ ಸ್ಟಾರ್, ಬಿಕಾಸ್ he was innovating genres. He was never stick to one thing. He was like adapting to the ನ್ಯೂ ಜಾನ್ರಾಸ್, ನ್ಯೂ ಏಜ್ ಫಿಲಮ್ಸ್ ಎಲ್ಲ ಕಂಪ್ಲೀಟ್ ಆಗಿ ಅಡಾಪ್ಟ್ ಮಾಡಿದ್ರು ಆ ಟೈಮಲ್ಲಿ. ಸೂರ್ಯವಂಶ ಫಿಲಮ್ ಇದು ರೀಮೇಕ್ ಫಿಲಮ್ ಆಗಿದ್ರು, ಮೇಜರ್ ಸಕ್ಸಸ್ ಫಿಲಮ್, ಡ್ಯುಯಲ್ ರೋಲ್ ಫಿಲಮ್ ಇದು. ಮತ್ತೆ ಯಜಮಾನ 2000 ರಿಲೀಸ್ ಆಗಿದ್ದು, ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ಸ್ ಫಿಲಮ್ ಆಫ್ ಹಿಸ್ ಕರಿಯರ್. ಮತ್ತೆ ಇವತ್ತವರೆಗೂ ಸೆಲೆಬ್ರೇಟ್ ಮಾಡೋ ಒಂದು ಫಿಲಮ್ ಯಜಮಾನ. ಕೋಟಿಗೊಬ್ಬ ಸ್ಟೈಲಿಶ್ ಕಮರ್ಷಿಯಲ್ ಎಂಟರ್ಟೈನರ್ ಫಿಲಮ್. ಇದು ತಮಿಳ್ ಭಾಷಾ ಫಿಲಮ್ ರೀಮೇಕ್, ರಜನಿ ಸರ್ ಅವ್ರದ್ದು ರೀಮೇಕ್ ಆದ್ರೂ ನಮ್ಮ ವಿಷ್ಣುದಾದ ಅವ್ರದೇ ಸ್ಟೈಲಲ್ಲಿ ಸೂಪರ್ ಆಗಿ ಮಾಡಿರ್ತಾರೆ. ಜಮೀನ್ದಾರು 2002 ಅಲ್ಲಿ ಬಂದಿರೋ ಫಿಲಮ್, ಸಕ್ಸಸ್ಫುಲ್ ಫ್ಯಾಮಿಲಿ ಫಿಲಮ್. ಮತ್ತೆ ಇದೊಂದು ಡ್ಯುಯಲ್ ರೋಲ್. ಒಬ್ಬ ವ್ಯಕ್ತಿ ಎಷ್ಟು ಡ್ಯುಯಲ್ ರೋಲ್ ಫಿಲಮ್ ಮಾಡಿದ್ದಾರೆ ನೋಡಿ, ಎಷ್ಟು ಸಕ್ಸಸ್ ಫಿಲಮ್ ಕೊಟ್ಟಿದ್ದಾರೆ ನೋಡಿ. ಮತ್ತೆ ಆಪ್ತ ಮಿತ್ರ, ದಿಸ್ ಇಸ್ ಐಕಾನಿಕ್ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಹಾರರ್ ಥ್ರಿಲ್ಲರ್ಸ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಇದು ಮಲಯಾಳಂ ರೀಮೇಕೆ ಆಗಿದ್ರು. ಈ ಫಿಲಮ್ ನೋಡ್ಬಿಟ್ಟೆ ರಜನಿ ಸರ್ ಅವರು ಚಂದ್ರಮುಖಿನ ರೀಮೇಕ್ ಮಾಡಿದ್ದು, ಬಿಕಾಸ್ ಅದಕ್ಕೂ ಮುಂಚೆ ಅದು ಬಾಬಾ ಫಿಲಮ್ ಫ್ಲಾಪ್ ಆಗಿತ್ತು. ಅವ್ರ ಕರಿಯರ್ ಅಷ್ಟೇ ಅಂತ ಎಲ್ಲರೂ ಹೇಳ್ತಾ ಇರ್ಬೇಕಾದ್ರೆ ಆಪ್ತ ಮಿತ್ರ ರೀಮೇಕ್ ಮಾಡಿ 1000 ಡೇಸ್ ತಮಿಳಲ್ಲಿ ನೋಡಿ ಅವರಿಗೆ ಮತ್ತೆ ಸೂಪರ್ ಸ್ಟಾರ್ ಸ್ಟಾರ್ಡಮ್ ಸಿಕ್ತಂಗೆ ಆಗಿರೋ ಫಿಲಮ್ ಆಪ್ತ ಮಿತ್ರ. ಅವ್ರ ಕೊನೆ ಫಿಲಮ್ ಆಪ್ತ ರಕ್ಷಕ 2010 ಅಲ್ಲಿ ರಿಲೀಸ್ ಆಯಿತು. ಈ ಫಿಲಮ್ ಆಪ್ತ ಮಿತ್ರ ಆಗಿದ್ದ ಸ್ವಲ್ಪ ಭಯನೇ ಇರುತ್ತೆ. ಇಂಟ್ರೆಸ್ಟಿಂಗ್ ಫಿಲಮು ಕೂಡ. ಮತ್ತೆ ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳ್ದಂಗೆ 20 ಡ್ಯುಯಲ್ ರೋಲ್ ಫಿಲ್ಮ್ಸ್ ಮಾಡಿದ್ದಾರೆ. ಆ 20 ಡ್ಯುಯಲ್ ರೋಲ್ ಫಿಲ್ಮ್ಸ್ ಯಾವುದಂತ ನೋಡೋಣ. ಆ 20 ಫಿಲ್ಮ್ಸ್ ಯಾವ್ದಾದ್ರೆ ಒಂದೇ ರೂಪ ಎರಡು ಗುಣ, ವಿಜಯ್ ವಿಕ್ರಮ್, ಕಲಿಂಗ, ನಾಗಕಾಲ ಭೈರವ, ಊರಿಗೆ ಉಪಕಾರಿ, ಕಲ್ಲು ವೀಣೆ ನುಡಿಯಿತ್ತು ಮತ್ತೆ ಸಿಡಿದೆದ್ದ ಸಹೋದರ, ಸೌಭಾಗ್ಯ ಲಕ್ಷ್ಮಿ, ದಾದ, ಶಿವಶಂಕರ್, ಲಯನ್ ಜಗಪತಿ ರಾವ್, ಪೊಲೀಸ್ ಮತ್ತು ದಾದ, ಕಿಲ್ಲಾಡಿಗಳು, ಮೋಜುಗರ ಸೊಗಸುಗರ, ಅಪ್ಪಾಜಿ, ಸೂರ್ಯವಂಶ, ಯಜಮಾನ, ದಿಗ್ಗಜರು, ಜಮೀನ್ದಾರು ಮತ್ತೆ ಆಪ್ತ ರಕ್ಷಕ. ಬೋನಸ್ ಫ್ಯಾಕ್ಟ್ ಏನಂದ್ರೆ, ಬರೀ ಕೆಲವೊಬ್ಬ ಆಕ್ಟರ್ಸ್ ಇಂದ ಮಾತ್ರ ಇಷ್ಟೊಂದು ಡ್ಯುಯಲ್ ಫಿಲ್ಮ್ಸ್ ಮಾಡಕ್ಕಾಗುತ್ತೆ. ಅದರಲ್ಲಿ ಒಬ್ರು ವಿಷ್ಣುವರ್ಧನ್ ಸರ್ 20 ಡ್ಯುಯಲ್ ರೋಲ್ಸ್ ಫಿಲ್ಮ್ ಮಾಡಿದ್ದಾರೆ. ಮತ್ತೆ 2 ಟ್ರಿಪಲ್ ರೋಲ್ಸ್, ಅದು ಸತ್ಯಂ ಶಿವಂ ಸುಂದರ ಮತ್ತೆ ಸಿಂಹ. ಇಷ್ಟು ಡ್ಯುಯಲ್ ರೋಲ್ಸ್ ಮತ್ತೆ ಆ 2 ಟ್ರಿಪಲ್ ರೋಲ್ಸ್ ಫಿಲ್ಮ್ಸ್ ನ ನೀವು ಎಷ್ಟು ಜನ ನೋಡಿದ್ದೀರಾ ಅನ್ನೋದು ನಾನು ಇಂಟ್ರೆಸ್ಟಿಂಗ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇವರು ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ 5 ಫಿಲ್ಮ್ಸ್ ಆಕ್ಟ್ ಮಾಡಿದ್ದಾರೆ. ಒಂದು ಸಹೋದರರ ಸವಾಲ್ 1977 ಅಲ್ಲಿ, ಮತ್ತೆ ಗಲಾಟೆ ಸಂಸಾರ 1977, ಕಿಲ್ಲಾಡಿ ಕಿಟ್ಟು 1978, ಶ್ರೀ ರಾಘವೇಂದ್ರ 1985. ಇದು ತಮಿಳ್ ಫಿಲಮ್. ವಿಷ್ಣುವರ್ಧನ್ ಸರ್ ಜಸ್ಟ್ ಸಪೋರ್ಟಿಂಗ್ ರೋಲ್ ಮಾಡಿರ್ತಾರೆ. ಮತ್ತೆ ವಿಡುದಲೆ ಅನ್ನೋ ಫಿಲಮ್ 1986 ಅಲ್ಲಿ ತಮಿಳ್ ಫಿಲಮ್. ಇದು ಮಲ್ಟಿ ಸ್ಟಾರರ್ ಫಿಲಮ್, ಆಲ್ಸೋ ಫೀಚರಿಂಗ್ ಲೆಜೆಂಡರಿ ಆಕ್ಟರ್ ಶಿವಾಜಿ ಗಣೇಶನ್ ಸರ್. ಅವ್ರ ಜೊತೆನೂ ವಿಷ್ಣುವರ್ಧನ್ ಸರ್ ಆಕ್ಟ್ ಮಾಡಿದ್ದಾರೆ. ಅಂಡ್ ಆಲ್ಸೋ ರಜನಿ ಸರ್ ಸೂಪರ್ ಸ್ಟಾರ್ ಆದ್ಮೇಲೆ ನಮ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ಕನ್ನಡ ಫಿಲಮ್ ಅಲ್ಲಿ ಅವ್ರಿಗೆ ಪಾಪ್ಯುಲಾರಿಟಿ ಗೇನ್ ಆಗ್ಬೇಕಾಗಿರೋ ಮೇನ್ ರೀಸನ್ನೇ ಅರ್ಲಿ ಟೈಮ್ಸ್ ಅಲ್ಲಿ ವಿಷ್ಣುವರ್ಧನ್ ಸರ್ ಫಿಲಮ್ ಅಲ್ಲಿ ಅವ್ರು ಆಕ್ಟ್ ಮಾಡಿರೋದಂತಾನೆ ಅವರು ಕ್ರೆಡಿಟ್ ಕೊಡ್ತಾರೆ. ಯಾವಾಗ್ಲೂ ಅಷ್ಟೊಂದು ಪ್ರೀತಿ ಅವ್ರ ಮೇಲೆ ಅವರಿಗೆ. he helped superstar to become superstar. That is possible only by another superstar. ಗ್ರೇಟ್ ಅಲ್ಲ? ಇಲ್ಲಿ ಇನ್ನೊಂದು ಸೀಕ್ರೆಟ್ ಅಂದ್ರೆ ಲೆಸನ್ ನೋನ್ ಫ್ಯಾಕ್ಟ್ ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ.
ಕಮಲ್ ಹಾಸನ್ ಅವ್ರ ಜೊತೆ ಅಂದ್ರೆ ಆಕ್ಟಿಂಗ್ ಮಾತ್ರ ಅಲ್ಲ, ಅವರು ಡೈರೆಕ್ಷನ್ ಕೆಳಗಡೆ ಒಂದು ಫಿಲಮ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಆ ಫಿಲ್ಮ್ ಶೂಟಿಂಗ್ ಕಂಪ್ಲೀಟ್ ಆಗಲಿಲ್ಲ, ಇವತ್ತವರೆಗೂ ಆ ಫಿಲಮ್ ರಿಲೀಸು ಆಗಲಿಲ್ಲ. ಸೊ ಆ ಫಿಲಮ್ ಬೇರೆ ಯಾವುದೂ ಅಲ್ಲ, ಮರುದು ನಾಯಕಂ ಅಂತ. ಸೊ ಈ ಫಿಲಮ್ನ ಟ್ರೈಲರ್ ರಿಲೀಸ್ ಆಗಿದೆ ಯೂಟ್ಯೂಬಲ್ಲಿ, ಇವಾಗಲೂ ಇದೆ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಆ ಟ್ರೈಲರ್ ನೋಡಿ ಹೇಗಿರುತ್ತೆ ಅವ್ರ ಸ್ಕ್ರೀನ್ ಪ್ರೆಸೆಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಇಟ್ ವಾಸ್ ಬ್ರಿಲಿಯಂಟ್ ಸ್ಕ್ರೀನ್ ಪ್ರೆಸೆನ್ಸ್ ಮರುದು ನಾಯಕಂ. ಆ್ಯಂಡ್ ಮೋರ್ ಓವರ್ ಈ ಫಿಲಮ್ನ ಲಾಂಚ್ ಮಾಡಬೇಕಾದ್ರೆ ಗ್ರ್ಯಾಂಡ್ ಲಾಂಚ್ ಆಗಿ ಕ್ವೀನ್ ಎಲಿಜಬೆತ್ 2 ಅಟೆಂಡ್ ಮಾಡಿದ್ರು ಈ ಫಿಲಮ್ಗೆ. ಐ ಸ್ಟಿಲ್ ರಿಮೆಂಬರ್ ದ್ಯಾಟ್. ಯೂಟ್ಯೂಬಲ್ಲಿ ಇವಾಗಲೂ ಇದೆ, ಗೋ ಆ್ಯಂಡ್ ವಾಚ್ ಇಟ್. ಸೊ ದಿಸ್ ವಾಸ್ ಅನ್ ಅನ್ಫಾರ್ಚುನೇಟ್, ಫಿಲಮ್ ಕಂಪ್ಲೀಟ್ ಆಗಲಿಲ್ಲ ಮತ್ತು ರಿಲೀಸ್ ಆಗಿಲ್ಲ ಅನ್ನೋದು. ಅವ್ರು ಯಾವತ್ತೂ ಇನ್ಸೆಕ್ಯೂರ್ಡ್ ಆ್ಯಕ್ಟರ್ ಅಲ್ಲ, ಹಿ ವಾಸ್ ಆಲ್ವೇಸ್ ಅ ಸೆಕ್ಯೂರ್ಡ್ ಆ್ಯಕ್ಟರ್. ಏನಕ್ಕಂದರೆ ಸಿಕ್ಕಾಪಟ್ಟೆ ಮಲ್ಟಿ ಸ್ಟಾರರ್ ಫಿಲಮ್ಸ್ ಮಾಡಿದ್ದಾರೆ. ಫಾರ್ ಅನ್ ಎಕ್ಸಾಂಪಲ್ ಸೀನಿಯರ್ ಜನರೇಷನ್ಸ್ ಅಂದರೆ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಇವ್ರ ಜೊತೆಲ್ಲ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಆ್ಯಂಡ್ ಕಾಂಟೆಂಪ್ರರೀಸ್ ಅವ್ರ ಟೈಮಲ್ಲಿ ಯಾರಿದ್ರು ಅಂದರೆ ರಜನಿಕಾಂತ್ ಸರ್, ಅಂಬರೀಷ್, ಅನಂತ್ ನಾಗ್ ಸರ್, ಶಂಕರ್ ನಾಗ್ ಸರ್, ಶ್ರೀನಾಥ್ ಸರ್, ಟೈಗರ್ ಪ್ರಭಾಕರ್ ಸರ್ ಇವ್ರ ಜೊತೆನೂ ಆ್ಯಕ್ಟ್ ಮಾಡಿದ್ದಾರೆ, ಯಾವುದೇ ಎಸಿಟೇಷನ್ ಇಲ್ಲದೆ. ಮತ್ತು ಈವನ್ ವಿ ರವಿಚಂದ್ರನ್ ಸರ್, ನೆಕ್ಸ್ಟ್ ಜನರೇಷನ್ ದೇವರಾಜ್ ಸರ್, ಜಗ್ಗೇಶ್ ಅವರು, ರಮೇಶ್ ಅರವಿಂದ್, ಸುದೀಪ್ ಸರ್, ಅನಿರುದ್ಧ, ಜತ್ಕರ್ ಮತ್ತು ದರ್ಶನ್ ಸರ್ ಇವ್ರ ಜೊತೆ ಎಲ್ಲರ ಜೊತೆ ಇವರು ಅಂದರೆ he acted without any insecure. And moreover important thing ಅಂದರೆ ನಮ್ಮ ವಿ ರವಿಚಂದ್ರನ್ ಸರ್ ಅವ್ರ ಫಸ್ಟ್ ಫಿಲಮ್ ಪ್ರೇಮಲೋಕ ಅವ್ರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ತಾರೆ. ಆ ಫಿಲಮಲ್ಲಿ ವಿಷ್ಣುವರ್ಧನ್ ಸರ್ ಫೇಸ್ ವ್ಯಾಲ್ಯೂ ಅಷ್ಟಿತ್ತು ಆ ಫಿಲಮ್ಸ್. ಅಂಡ್ ದ್ಯಾಟ್ಸ್ ವೈ ದಟ್ ವಾಸ್ ಆಲ್ಸೋ ಒನ್ ಆಫ್ ದ ಪಾಯಿಂಟ್ ಫಾರ್ ದ ಕ್ರೌಡ್ ಫಿಲ್ಲರ್ ಆ ಫಿಲಮ್ಗೆ. ಅಂಡ್ he was never been insecure, he was always the secure. ನನಗೆ ಬಂದರೆ ನನ್ನ ಆಡಿಯನ್ಸ್ ಏನು ಕೊಡ್ತೀನೋ, ನನ್ನ ಆಡಿಯನ್ಸ್ ಇದ್ದಾರೆ, ಆಡಿಯನ್ಸ್ ಮೇಲೆ ಫುಲ್ ನಂಬಿಕೆ ಇಟ್ಟಿರೋ ಒಬ್ಬ ನಟ ಅಂದರೆ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರೇ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೇವಲ ಒಬ್ಬ ನಟ ಮಾತ್ರ ಅಲ್ಲ, ಅವರೊಬ್ಬ ದೊಡ್ಡ ಸ್ನೇಹಿತ ಕೂಡ ಆಗಿದ್ರು. ಹೌದು, ಅವರು ತುಂಬ ಸ್ಟಾರ್ ನಟರ ಜೊತೆ ಕ್ಲೋಸ್ ಫ್ರೆಂಡ್ಶಿಪ್ ಇತ್ತು. ಅವ್ರ ಕ್ಲೋಸೆಸ್ಟ್ ಬಡಿ ಫ್ರೆಂಡ್ ಕುಚಿಕು ಯಾರಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಅಂಬರೀಷ್ ಸರ್ ಅವರು. ಅವರು ಫ್ರೆಂಡ್ಶಿಪ್ ಫಸ್ಟ್ ಫಿಲಮಿಂದು ನಾಗರಾವ್ 1972 ಆವಾಗಿಂದು ಸುಮಾರು 37 ಇಯರ್ಸ್ವರೆಗೂ ಅವ್ರು ಫ್ರೆಂಡ್ಸ್ ಆಗೇ ಇದ್ರು. ಅಂದರೆ ಅವರು ಕೊನೆ ಉಸಿರುವರೆಗೂ ಫ್ರೆಂಡ್ಶಿಪ್ ಆಗಿದ್ರು. ಅದೇ ಪ್ರೀತಿಯಿಂದ ಕುಚಿಕು ಅಂತ ಅವ್ರು ಕರೀತಾಯಿದ್ರು. ಅದು ಬಿಟ್ಟರೆ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಅವ್ರ ಒಂದು ಫ್ರೆಂಡೇ. ಬಿಕಾಸ್ ಇನಿಷಿಯಲ್ ಸ್ಟೇಜಲ್ಲಿ ಇವರು ಅವ್ರಿಗೆ ಹೆಲ್ಪ್ ಮಾಡಿದ್ರು. ರಜನಿಕಾಂತ್ ಸರ್ಗೆ ಯಾವಾಗಲೂ ವಿಷ್ಣುವರ್ಧನ್ ಸರ್ ಮೇಲೆ ಒಂದು ಪ್ರೀತಿ ಇರುತ್ತೆ, ಯಾವಾಗಲೂ ಅಂತ ಇರ್ತಾರೆ, ಪ್ರೀತಿಯಿಂದ ಮರ್ಯಾದೆ ಅಂತ ಮಾತಾಡಿಸ್ತಾರೆ ವಿಷ್ಣುವರ್ಧನ್ ಸರ್ ಬಗ್ಗೆ. ಅದು ಮಾತ್ರ ಅಲ್ಲ, ಅನಂತ್ ನಾಗ್ ಸರ್ ಜೊತೆನೂ ಅವ್ರಿಗೆ ಒಂದು ಒಳ್ಳೆ ವಾರ್ಮ್ ಫ್ರೆಂಡ್ಶಿಪ್ ಇತ್ತು. ಯಾವಾಗಲೂ ಒಬ್ರು ಕೆಲಸನ ಅಷ್ಟೊಂದು ಅಡ್ಮೈರ್ ಮಾಡ್ಕೊಂಡಿದ್ರಂತೆ. ಮತ್ತು ಸುದೀಪ್ ಸರ್ಗೂ ಅವ್ರು ನೋಡಿ ಬೆಳೆದಿದ್ದೀನಿ ಅಂತ ಸುಮಾರು ಇಂಟರ್ವ್ಯೂಸ್ ಸುದೀಪ್ ಸರ್ ಹೇಳಿರ್ತಾರೆ. ಅವ್ರ ಫಿಲಮ್ ವಿಷ್ಣುವರ್ಧನ್ ಟ್ರಿಬ್ಯೂಟ್ ಕೊಡಬೇಕು ಅಂತ ಆ ಫಿಲಮ್ಗೆ ವಿಷ್ಣುವರ್ಧನ ಅಂತ ಹೆಸರಿಟ್ಟಿರೋದು. ಆ್ಯಂಡ್ ಈವನ್ ಶಂಕರ್ ನಾಗ್ ಸರ್ ಜೊತೆನೂ ಅವ್ರಿಗೊಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಈವನ್ ವಿತ್ ರಮೇಶ್ ಅರವಿಂದ್ ಸರ್, ಅದೇ ಥರ ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ ಅವ್ರ ಜೊತೆನೂ ಇತ್ತು. ಔಟ್ಸೈಡ್ ಸಿನಿಮಾ ಅವರು ಒಂದು ದೊಡ್ಡ ಕ್ರಿಕೆಟ್ ಫ್ಯಾನ್. ಸೊ ಅದಕ್ಕೋಸ್ಕರ ಒಂದು ಸೆಲೆಬ್ರಿಟಿ ಕ್ರಿಕೆಟ್ ಟೀಮ್ನ ಅವ್ರು ಮಾಡಿದ್ರು, ಸ್ನೇಹಲೋಕ ಅಂತ. ಸೊ ಮೆನಿ ಆಫೀಸ್ ಅಂದರೆ ತುಂಬ ಫ್ರೆಂಡ್ಸ್ ಆ ಸೆಲೆಬ್ರಿಟಿ ಕ್ರಿಕೆಟ್ ಟೀಮಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಸೊ ಇಷ್ಟು ಮೇ ಬಿ ಲೆಸ್ ನೋನ್ ಫ್ಯಾಕ್ಟ್ ಇರಬೇಕಿದು. ಅವ್ರ ಮದುವೆ ಪ್ರೀತಿ ಮಾಡಿ ಅಂದರೆ ಇವರು ಪ್ರಪೋಸ್ ಮಾಡಿರೋದು ಭಾರತಿ ಮ್ಯಾಮ್ ಅವರಿಗೆ. ಸೊ ದೇ ಬೋತ್ ಲವ್ ಈಚ್ ಅದರ್ ಅಂಡ್ ಮ್ಯಾರಿಡ್. ಈವನ್ ದಟ್ ವಾಸ್ ಸಿನಿಮ್ಯಾಟಿಕ್ ಬಿಕಾಸ್ ಇಂಟರ್ಕಾಸ್ಟ್ ಮ್ಯಾರೇಜ್ ಪ್ರಾಬ್ಲಮ್ಸ್ ಇತ್ತು ಅಂತ ಆ ಮ್ಯಾರೇಜಲ್ಲಿ. ಇವರಿಬ್ಬರಿಗೆ 27 ಫೆಬ್ರವರಿ 1975 ಅಲ್ಲಿ ಮ್ಯಾರೇಜ್ ಆಗಿದೆ. ಭಾಳ ವಂಡರ್ಫುಲ್ ಡೇಟ್ ಅಲ್ವಾ? ಅಂದರೆ ಸೊ ದ್ಯಾಟ್ ವಾಸ್ ಲೈಕ್ ಬ್ಯೂಟಿಫುಲ್ ಲವ್ ಸ್ಟೋರಿ ಅವರಿಬ್ಬರ ಬಗ್ಗೆ. ಆ್ಯಂಡ್ ಮೋರ್ ಓವರ್ ಎಲ್ಲರೂ ಅವ್ರ ಹೆಂಡತಿನ ಹೋಗೇ ಬಾರೆ ಹೆಸರಿಟ್ಟು ಕರೀತಾರೆ. ಬಟ್ ಇವರು ಮಾತ್ರ ಕೊನೆವರೆಗೂ ನೀವು ನಾವು ಅಂತ ಕರೀತಾ ಇದ್ರಂತೆ. ಇದು ಭಾರತಿ ಮ್ಯಾಮ್ ಅವರೇ ಒಂದು ಇಂಟರ್ವ್ಯೂ ಹೇಳಿರ್ತಾರೆ, ಯು ಆರ್ ಸಚ್ ಜೆನ್ಯೂನ್ ಜೆಮ್ ಆಫ್ ಅ ಪರ್ಸನ್. ವಿಷ್ಣುವರ್ಧನ್ ಸರ್ ಅವ್ರಿಗೆ ಕುಚಿಕು ಅಂದರೆ ಬರೀ ಅಂಬರೀಷ್ ಸರ್ ಮಾತ್ರ ಅಲ್ಲ, ದ್ವಾರಕೀಶ್ ಸರ್ ಅವರು ಕೂಡ. ಬಿಕಾಸ್ ಏನಕ್ಕಂದರೆ ಅವರಿಬ್ಬರು 40+ ಫಿಲಮ್ಸಲ್ಲಿ ಟುಗೆದರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಪ್ರೊಡ್ಯೂಸರ್ ಆಗೂ ಇದ್ದಾರೆ, ಕೋ ಆ್ಯಕ್ಟರ್ ಆಗೂ ಮಾಡಿದ್ದಾರೆ. ಅವ್ರ ಫ್ರೆಂಡ್ಶಿಪ್ ಬಂದು ಮಿಡ್ 1970s ಸ್ಟಾರ್ಟ್ ಆಗಿ ಕೊನೆವರೆಗೂ ಇತ್ತು. ಸಿಕ್ಕಾಪಟ್ಟೆ ಕಮರ್ಷಿಯಲ್ ಹಿಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ಯಾವ್ದು ಅಂದರೆ ಕಲ್ಲ ಕುಲ್ಲ 1975, ಕಿಟ್ಟು ಪುಟ್ಟು 1977, ಸಿಂಗಪುರಲ್ಲಿ ರಾಜಾ ಕುಲ್ಲ 1978, ಗುರು ಶಿಷ್ಯರು 1981, ಪ್ರಚಂಡ ಕುಲ್ಲ 1986, ಆಪ್ತ ಮಿತ್ರ 2004. ದ್ವಾರಕೀಶ್ ಅವರು ವಿಷ್ಣುವರ್ಧನ್ನ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡ್ತಾ ಇದ್ರಂತೆ. ಅವ್ರಿಗೆ ಅಷ್ಟೊಂದು ಇಷ್ಟ ಅವರಿಬ್ರು ಫ್ರೆಂಡ್ಶಿಪ್ಪು. ಸಿಕ್ಕಾಪಟ್ಟೆ ಫ್ರೆಂಡ್ಶಿಪ್ ಇತ್ತಿದಾರಲ್ಲ ಇಂಡಸ್ಟ್ರಿ. ಈ ಥರ ಒಬ್ಬ ಆ್ಯಕ್ಟರ್ನ ನೋಡಿಲ್ಲ. ಸೊ ಡು ಯು ಹ್ಯಾವ್ ಎನಿ ಐಡಿಯಾ ಅಬೌಟ್ ಈ ಥರ ಸಿಕ್ಕಾಪಟ್ಟೆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿರೋ ಆ್ಯಕ್ಟರ್ಸ್? ಇದ್ರೆ ಕಮೆಂಟ್ ಮಾಡಿ. ಸಿರಿವಂತ
ನನ್ನ ಮನಸ್ಸಿಗೆ ತುಂಬಾ ಇಷ್ಟವಾದ ಅವ್ರ ಫಿಲಮ್. 220 ಫಿಲ್ಮ್ಸ್ ಮಾಡಿ ಸಿಕ್ಕಾಪಟ್ಟೆ ಬ್ಲಾಕ್ ಬಸ್ಟರ್ಸ್ ಕೊಟ್ಟಿದ್ರು. ಎಲ್ರಿಗೂ ಒಂದು ಫಿಲಮ್ ಇಷ್ಟ ಆಗುತ್ತೆ, ಅದರಲ್ಲಿ ನನಗೆ ಸಿರಿವಂತ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ ನೋಡಿದ್ರು ನನ್ನ ಕಣ್ಣಲ್ಲಿ ನೀರು ಬರುತ್ತೆ, ನೆನೆಸ್ಕೊಂಡ್ರು ಒಂಥರ ಆಗುತ್ತೆ ಫಿಲಮ್. ಬಿಕಾಸ್ ಆ ಫಿಲಮಲ್ಲಿ ಅವ್ರು ಜಸ್ಟ್ ಆ್ಯಕ್ಟ್ ಮಾಡಿಲ್ಲ, ಈ ವಾಸ್ ಜಸ್ಟ್ ಲಿವ್ಡ್ ಇಸ್ ಓನ್ ಲೈಫ್ ಅಂತ ನನಗೆ ಅನ್ನಿಸ್ತು. ಈ ಥರ ನಿಮಗೇನಾದರೂ ಫೇವ್ರೆಟ್ ಫಿಲಮ್ ಇದ್ದರೆ ಕಮೆಂಟ್ ಮಾಡಿ. ಲೆಟ್ಸ್ ಸಿ ಹೌ ಮೆನಿ ಆಫ್ ಯು ಹ್ಯಾವ್ ಇಸ್ ಓನ್ ಫೇವ್ರೆಟ್ ಫಿಲ್ಮ್ಸ್. ಅದು ಸಿರಿವಂತ ನನಗೆ ಇಮೋಷನಲ್ ಆಗಿ ಸಿಕ್ಕಾಪಟ್ಟೆ ಟಚ್ ಆಗಿರೋ ಫಿಲಮ್. ಅದು ಬಿಟ್ಟರೆ ನನಗೆ ಆಪ್ತರಕ್ಷಕ ಸಿಕ್ಕಾಪಟ್ಟೆ ಇಷ್ಟ. ಈ ಥರ ನಿಮ್ಗೇನಾದ್ರೂ ಇಂಟ್ರೆಸ್ಟಿಂಗ್ ಇದ್ರೆ ಕಮೆಂಟ್ ಮಾಡಿ ನೋಡೋಣ. ಅವ್ರಿಗೆ ಎಷ್ಟು ಅವಾರ್ಡ್ ಸಿಕ್ಕಿದೆ ಅಂದರೆ 8 ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್, 7 ಫಾರ್ ಬೆಸ್ಟ್ ಆಕ್ಟರ್ ಅವಾರ್ಡ್ಸ್, 1 ಡಾಕ್ಟರ್ ರಾಜ್ಕುಮಾರ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಸಿಕ್ಕಿದೆ, 7 ಫಿಲ್ಮ್ ಫೇರ್ ಅವಾರ್ಡ್ ಸೌತ್ ಅಲ್ಲಿ ಸಿಕ್ಕಿದೆ, 6 ಫಾರ್ ಆಕ್ಟಿಂಗ್ಗೆ ಸಿಕ್ಕಿದೆ, 1 ಫಾರ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಫಿಲ್ಮ್ ಫೇರ್ ಅಲ್ಲಿ, 3 ಸಿನಿಮಾ ಎಕ್ಸ್ಪ್ರೆಸ್ ಅವಾರ್ಡ್ಸ್ ಫಾರ್ ಬೆಸ್ಟ್ ಆಕ್ಟರ್ಗೆ ಸಿಕ್ಕಿದೆ. ಎಲ್ಲರೂ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕಂತ ಅವತ್ತು ಅಂದರೆ ಆ ಮೂಡಲ್ಲಿ ಸೆಟ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ 30th ಡಿಸೆಂಬರ್ 2009 ಒಂದು ಶಾಕಿಂಗ್ ನ್ಯೂಸ್ ಎಲ್ರಿಗೂ ಬರುತ್ತೆ. ಅದು ಏನಂದರೆ ಅನ್ಫಾರ್ಚುನೇಟ್ ನ್ಯೂಸ್. ಇವತ್ತು ನಾನು ಹೇಳೋಕ್ಕೂ ಒಂಥರ ಆಗುತ್ತೆ. ಸೊ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇನ್ನಿಲ್ಲ ಅನ್ನೋ ಒಂದು ನ್ಯೂಸ್, ಅದು ಮನಸ್ಸಿಗೆ ತುಂಬ ಬೇಜಾರಾಯ್ತು ಎಲ್ರಿಗೂ. ಅದೇನಾಯ್ತು ಅಂದರೆ ಅವರೊಂದು ಫಿಲಮ್ ಶೂಟಿಂಗಲ್ಲಿ ಇದ್ರಂತೆ ಕಿಂಗ್ಸ್ ಕೋರ್ಟ್ ಹೋಟೆಲ್ ಮೈಸೂರಲ್ಲಿ. ಬ್ರೀತಿಂಗ್ ಪ್ರಾಬ್ಲಮ್ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಕಾರ್ಡಿಯಾಕ್ ಅರೆಸ್ಟ್ ಬಂದು ಅವರಲ್ಲೇ ತೀರ್ಕೊಂಡಿದ್ದಾರೆ. ಮತ್ತೆ ಅವ್ರನ್ನ ರಿವೈವ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ದ್ಯಾಟ್ ವಾಸ್ ಅ ಶಾಕಿಂಗ್ ನ್ಯೂಸ್ ಫಾರ್ ಎವ್ರಿಬಡಿ. ಎಲ್ರಿಗೂ ಅದು ಒಂಥರ ಮನಸ್ಸಿಗೆ ತುಂಬಾನೇ ಬೇಜಾರಾಗೋಯ್ತು. ಸೊ ದಟ್ ವಾಸ್ ಎಂಡ್ ಆಫ್ ಅನ್ ಏರಾ ಅಲ್ವಾ. ಒಬ್ಬ ನಟನಾಗಿ ಬರುವುದು ತುಂಬ ಈಸಿನೇ, ಬಟ್ ಜನರ ಹೃದಯದಲ್ಲಿ ಶಾಶ್ವತವಾಗಿರೋದು ಅದು ಎಲ್ರಿಂದನೂ ಆಗಲ್ಲ, ಕೆಲವ್ರು ಮಾತ್ರ ಆಗೋದು ವಿಷಯ. ಅದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಾಧಿಸಿದ್ದಾರೆ. ಸೊ ಇಂತಹ ಮಹಾನ್ ಕಲಾವಿದರು ಕೊಟ್ಟಿರುವುದು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನಮ್ಮ ಹೃದಯಪೂರ್ವದ ನಮನಗಳು. ಈ ವಿಡಿಯೋ ಇಷ್ಟವಾದರೆ ನಿಮ್ಮ ನೆಚ್ಚಿನ ವಿಷ್ಣುವರ್ಧನ್ ಸಿನಿಮಾ ಯಾವುದು ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಒಳ್ಳೆಯದೇ ನಡೆಯುತ್ತೆ. ಕಾನ್ಫಿಡೆಂಟ್ ಆಗಿರಿ.